ಈ ಸಿನಿಮಾದಿಂದ ಇದೀಗ ರಾಜಕೀಯ ವಾದ ಪ್ರತಿವಾದ ಕೂಡ ಪ್ರಾರಂಭ ಆಗಿದೆ. ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ಮುಂದಿಟ್ಟುಕೊಂಡು ವಾದ ಪ್ರತಿವಾದವನ್ನು ಮಂಡನೆ ಮಾಡಲಾಗ್ತಾ ಇದೆ. ಈಗಷ್ಟೇ ರಾಜಾಸಿಂಗ್ ಅವರ ಹೇಳಿಕೆಯನ್ನ ಗಮನಿಸಿದ್ರಿ. ನೇರವಾಗಿ ಓವೈಸಿ ವಿರುದ್ಧವಾಗಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಈ ಸಿನಿಮಾವನ್ನ ವೇದಿಕೆಯಾಗಿಟ್ಕೊಂಡು. ಔರಂಗಜೇಬ ಹಿಂದೂಸ್ತಾನದಲ್ಲಿ ದೌರ್ಜನ್ಯವನ್ನ ಎಸಗಿದ್ದ, ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡಿದ್ದ ಕ್ರೂರಾತಿ ಕ್ರೂರ ರಾಜ ಈತ. ಔರಂಗಜೇಬ್ ಸಮಾಧಿ ಈಗಲೂ ಇದೆ. ಆ ಸಮಾಧಿ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಭಾರತದಲ್ಲೇ ಇರುವ ಕೆಲ ಜನ. ಔರಂಗಜೇಬನನ್ನ ಆದರ್ಶ ಪುರುಷ ಅಂತ ಅನ್ಕೊಂಡಿದ್ದಾರೆ ಕೆಲವರು ಕತೆ ಏನು. 2022ರಲ್ಲಿ ಅಕ್ಬರುದ್ದೀನ್ ಓವೈಸಿ ಈ ಸಮಾಧಿಗೆ ಹೋಗಿದ್ದ. ಔರಂಗಜೇಬನ ಸಮಾಧಿಗೆ ಚಾದರ್ ಹೊದಿಸಿ ಬಂದಿದ್ದ. ರಾಜಾಸಿಂಗ್ ಅವರ ಮಾತು ಇವೆಲ್ಲ. ಸಂಭಾಜಿ ಮಹಾರಾಜ್ ಅವರ ಜೀವನಗಾಥೆಯನ್ನೇ ಕುರಿತಾದ ಚಿತ್ರ ಇದು. ಯಾರೆಲ್ಲ ನೋಡಿದ್ದೀರಿ ಅವರಿಗೆ ಗೊತ್ತೇ ಇದೆ, ಗೊತ್ತಿಲ್ಲದವರಿಗೆ ಸಂಭಾಜಿ ಮಹಾರಾಜರ ಕುರಿತಾದ ಚಿತ್ರ. ಈ ಚಿತ್ರದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ಹೇಳ್ತಾ ಇರುವ ಮಾತುಗಳಿದು. ಸಂಭಾಜಿ ಮಹಾರಾಜರಿಗೆ ನರಕ ತೋರಿಸಿ ಕೊಂದ ಪಾಪಿಯನ್ನ ಭಾರತದಲ್ಲೇ ಇರುವ ಕೆಲವರು ಆದರ್ಶ ಪುರುಷ ಅಂತ ಭಾವಿಸ್ತಿದ್ದಾರೆ. ಆತನ ಸಮಾಧಿಗೆ ಹೋಗಿ ಚಾದರ್ ಹೊದಿಸಿ ಬರ್ತಾರೆ ಅನ್ನೋ ವಾದ. ಸಂಭಾಜಿ ನಗರದಲ್ಲಿ ಔರಂಗಜೇಬ್ ಸಮಾಧಿ ಇದೆ. ಔರಂಗಜೇಬ್ ಸಮಾಧಿ ಕೆಡವೋ ಕಾಲ ಇದೀಗ ಬಂದೇ ಬಿಟ್ಟಿದೆ. ಬುಲ್ಡೋಜರ್ನಿಂದ ಸಮಾಧಿಯನ್ನ ಕೆಡವು ಹಾಕಬೇಕು. ಔರಂಗಜೇಬ್ ಅನ್ನೋ ಕ್ರೂರಿಯ ಇತಿಹಾಸವನ್ನ ನಮ್ಮ ನೆಲದಿಂದ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಅಬ್ಬರಿಸಿದ್ದಾರೆ ಬಿಜೆಪಿ ಶಾಸಕ ರಾಜಾಸಿಂಗ್. ಆದರೆ ಇದಕ್ಕೆ ಕೌಂಟರ್ ವಾದ ಕೂಡ ಇದೆ. ಛತ್ರಪತಿ ಶಿವಾಜಿ ಅವರಿಗೆ ನಾನು ಕೂಡ ಗೌರವವನ್ನು ಕೊಡ್ತೇನೆ. ಓವೈಸಿ ಅವರ ಮಾತಿದು. ಛತ್ರಪತಿ ಶಿವಾಜಿ ಮುಸಲ್ಮಾನರ ವಿರೋಧಿಯಾಗಿರಲಿಲ್ಲ. ಇದು ಬಿಜೆಪಿಯ ನಕಲಿ ಇತಿಹಾಸ. ಓವೈಸಿ ಅವರ ವಾದ ಇದು. ಶಿವಾಜಿ ಆಗ್ರಾದಿಂದ ಓಡ್ ಹೋದಾಗ ಜೊತೆಯಲ್ಲಿ ಯಾರಿದ್ರು ಗೊತ್ತಾ ಪ್ರಶ್ನೆ ಕೇಳ್ತಿದ್ದಾರೆ. ಮದಾರಿ ಮೆಹದರ್ ಅನ್ನೋ ಮುಸ್ಲಿಂ ವ್ಯಕ್ತಿ ಶಿವಾಜಿಯವರ ಜೊತೆಯಲ್ಲಿದ್ರು. ಶಿವಾಜಿಯವರ ಶಸ್ತ್ರಕೋಠಿ ಇಬ್ರಾಹಿಂ ಅನ್ನೋರು ನೋಡ್ಕೊಳ್ತಾ ಇದ್ದದ್ದು. ಶಿವಾಜಿಯ ಕಾನೂನು ಮಂತ್ರಿಯಾಗಿದ್ದು ಖಾಜಿ ಹೈದರ್. ಇತಿಹಾಸವನ್ನ ಮುಚ್ಚಿಡಬೇಡಿ ಅನ್ನೋದು ಓವೈಸಿ ವಾದ. ಈ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ. ಯಾವಾಗ ಸಂಭಾಜಿ ಮಹಾರಾಜರನ್ನ ಸೆರೆ ಹಿಡಿದಿರ್ತಾನೆ ಔರಂಗಜೇಬ, ನನ್ನ ಜೊತೆಯಲ್ಲಿ ಕೈ ಜೋಡಿಸು, ನನ್ನ ಧರ್ಮಕ್ಕೆ ಪರಿವರ್ತನೆ ಆಗು, ನಿನ್ನ ಜೀವನ ಹಸನಾಗತ್ತೆ. ಡೈಲಾಗ್ ಇದೆ ಸಿನಿಮಾದಲ್ಲಿ. ಅದಕ್ಕೆ ಉತ್ತರ ಸಂಭಾಜಿ ಮಹಾರಾಜ್ ಕೊಡೋದು, ನೀನು ನನ್ನ ಜೊತೆಯಲ್ಲಿ ಕೈ ಜೋಡಿಸು, ನಿನ್ನ ಧರ್ಮ ಕೂಡ ಬದಲಾಯಿಸುವ ಅವಶ್ಯಕತೆ ಇಲ್ಲ, ನಿನ್ನ ಬಾಳು ಹಸನಾಗತ್ತೆ. ಇರಬಹುದು ಛತ್ರಪತಿ ಶಿವಾಜಿಯವರು ಮುಸಲ್ಮಾನರ ವಿರೋಧಿ ಆಗಿರಲಿಲ್ಲ ಅನ್ನೋದು ನಿಜ ಇರಬಹುದು. ಆದರೆ ಔರಂಗಜೇಬನಂಥ ಮುಸಲ್ಮಾನರು ಛತ್ರಪತಿ ಶಿವಾಜಿಯವರ ಜೊತೆಯಲ್ಲಿ, ಅವರ ಪುತ್ರ ಸಂಭಾಜಿಯವರ ಜೊತೆಯಲ್ಲಿ ಹೇಗೆ ನಡೆದುಕೊಂಡ್ರು ಅನ್ನೋ ಇತಿಹಾಸವನ್ನ ಕೂಡ ಓವೈಸಿ ಅಂತ ರಾಜಕಾರಣಿಗಳು ಮರಿಬಾರದು ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡ. ಈ ಸಿನಿಮಾದಿಂದ ಇದೀಗ ರಾಜಕೀಯ ವಾದ ಪ್ರತಿವಾದ ಕೂಡ ಪ್ರಾರಂಭ ಆಗಿದೆ. ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ಮುಂದಿಟ್ಟುಕೊಂಡು ವಾದ ಪ್ರತಿವಾದವನ್ನು ಮಂಡನೆ ಮಾಡಲಾಗ್ತಾ ಇದೆ. ಈಗಷ್ಟೇ ರಾಜಾಸಿಂಗ್ ಅವರ ಹೇಳಿಕೆಯನ್ನ ಗಮನಿಸಿದ್ರಿ. ನೇರವಾಗಿ ಓವೈಸಿ ವಿರುದ್ಧವಾಗಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಈ ಸಿನಿಮಾವನ್ನ ವೇದಿಕೆಯಾಗಿಟ್ಕೊಂಡು. ಔರಂಗಜೇಬ ಹಿಂದೂಸ್ತಾನದಲ್ಲಿ ದೌರ್ಜನ್ಯವನ್ನ ಎಸಗಿದ್ದ, ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡಿದ್ದ ಕ್ರೂರಾತಿ ಕ್ರೂರ ರಾಜ ಈತ. ಔರಂಗಜೇಬ್ ಸಮಾಧಿ ಈಗಲೂ ಇದೆ. ಆ ಸಮಾಧಿ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಭಾರತದಲ್ಲೇ ಇರುವ ಕೆಲ ಜನ. ಔರಂಗಜೇಬನನ್ನ ಆದರ್ಶ ಪುರುಷ ಅಂತ ಅನ್ಕೊಂಡಿದ್ದಾರೆ ಕೆಲವರು ಕತೆ ಏನು. 2022ರಲ್ಲಿ ಅಕ್ಬರುದ್ದೀನ್ ಓವೈಸಿ ಈ ಸಮಾಧಿಗೆ ಹೋಗಿದ್ದ. ಔರಂಗಜೇಬನ ಸಮಾಧಿಗೆ ಚಾದರ್ ಹೊದಿಸಿ ಬಂದಿದ್ದ. ರಾಜಾಸಿಂಗ್ ಅವರ ಮಾತು ಇವೆಲ್ಲ. ಸಂಭಾಜಿ ಮಹಾರಾಜ್ ಅವರ ಜೀವನಗಾಥೆಯನ್ನೇ ಕುರಿತಾದ ಚಿತ್ರ ಇದು. ಯಾರೆಲ್ಲ ನೋಡಿದ್ದೀರಿ ಅವರಿಗೆ ಗೊತ್ತೇ ಇದೆ, ಗೊತ್ತಿಲ್ಲದವರಿಗೆ ಸಂಭಾಜಿ ಮಹಾರಾಜರ ಕುರಿತಾದ ಚಿತ್ರ. ಈ ಚಿತ್ರದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ಹೇಳ್ತಾ ಇರುವ ಮಾತುಗಳಿದು. ಸಂಭಾಜಿ ಮಹಾರಾಜರಿಗೆ ನರಕ ತೋರಿಸಿ ಕೊಂದ ಪಾಪಿಯನ್ನ ಭಾರತದಲ್ಲೇ ಇರುವ ಕೆಲವರು ಆದರ್ಶ ಪುರುಷ ಅಂತ ಭಾವಿಸ್ತಿದ್ದಾರೆ. ಆತನ ಸಮಾಧಿಗೆ ಹೋಗಿ ಚಾದರ್ ಹೊದಿಸಿ ಬರ್ತಾರೆ
ಅನ್ನೋ ವಾದ. ಸಂಭಾಜಿ ನಗರದಲ್ಲಿ ಔರಂಗಜೇಬ್ ಸಮಾಧಿ ಇದೆ. ಔರಂಗಜೇಬ್ ಸಮಾಧಿ ಕೆಡವೋ ಕಾಲ ಇದೀಗ ಬಂದೇ ಬಿಟ್ಟಿದೆ. ಬುಲ್ಡೋಜರ್ನಿಂದ ಸಮಾಧಿಯನ್ನ ಕೆಡವು ಹಾಕಬೇಕು. ಔರಂಗಜೇಬ್ ಅನ್ನೋ ಕ್ರೂರಿಯ ಇತಿಹಾಸವನ್ನ ನಮ್ಮ ನೆಲದಿಂದ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಅಬ್ಬರಿಸಿದ್ದಾರೆ ಬಿಜೆಪಿ ಶಾಸಕ ರಾಜಾ ಸಿಂಗ್. ಆದರೆ ಇದಕ್ಕೆ ಕೌಂಟರ್ ವಾದ ಕೂಡ ಇದೆ. ಛತ್ರಪತಿ ಶಿವಾಜಿ ಅವರಿಗೆ ನಾನು ಕೂಡ ಗೌರವವನ್ನು ಕೊಡ್ತೇನೆ. ಓವೈಸಿ ಅವರ ಮಾತಿದು. ಛತ್ರಪತಿ ಶಿವಾಜಿ ಮುಸಲ್ಮಾನರ ವಿರೋಧಿಯಾಗಿರಲಿಲ್ಲ. ಇದು ಬಿಜೆಪಿಯ ನಕಲಿ ಇತಿಹಾಸ. ಓವೈಸಿ ಅವರ ವಾದ ಇದು. ಶಿವಾಜಿ ಆಗ್ರಾದಿಂದ ಓಡ್ ಹೋದಾಗ ಜೊತೆಯಲ್ಲಿ ಯಾರಿದ್ರು ಗೊತ್ತಾ? ಪ್ರಶ್ನೆ ಕೇಳ್ತಿದ್ದಾರೆ. ಮದಾರಿ ಮೆಹದರ್ ಅನ್ನೋ ಮುಸ್ಲಿಂ ವ್ಯಕ್ತಿ ಶಿವಾಜಿಯವರ ಜೊತೆಯಲ್ಲಿದ್ದರು. ಶಿವಾಜಿಯವರ ಶಸ್ತ್ರಕೋಠಿ ಇಬ್ರಾಹಿಂ ಅನ್ನೋರು ನೋಡ್ಕೊಳ್ತಾ ಇದ್ದದ್ದು. ಶಿವಾಜಿಯ ಕಾನೂನು ಮಂತ್ರಿಯಾಗಿದ್ದು ಖಾಜಿ ಹೈದರ್. ಇತಿಹಾಸವನ್ನ ಮುಚ್ಚಿಡಬೇಡಿ ಅನ್ನೋದು ಓವೈಸಿ ವಾದ. ಈ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ. ಯಾವಾಗ ಸಂಭಾಜಿ ಮಹಾರಾಜರನ್ನ ಸೆರೆ ಹಿಡಿದಿರ್ತಾನೆ ಔರಂಗಜೇಬ, ನನ್ನ ಜೊತೆಯಲ್ಲಿ ಕೈ ಜೋಡಿಸು, ನನ್ನ ಧರ್ಮಕ್ಕೆ ಪರಿವರ್ತನೆ ಆಗು, ನಿನ್ನ ಜೀವನ ಹಸನಾಗತ್ತೆ ಡೈಲಾಗ್ ಇದೆ ಸಿನಿಮಾದಲ್ಲಿ. ಅದಕ್ಕೆ ಉತ್ತರ ಸಂಭಾಜಿ ಮಹಾರಾಜ್ ಕೊಡೋದು, ನೀನು ನನ್ನ ಜೊತೆಯಲ್ಲಿ ಕೈ ಜೋಡಿಸು, ನಿನ್ನ ಧರ್ಮ ಕೂಡ ಬದಲಾಯಿಸುವ ಅವಶ್ಯಕತೆ ಇಲ್ಲ, ನಿನ್ನ ಬಾಳು ಹಸನಾಗತ್ತೆ. ಇರಬಹುದು ಛತ್ರಪತಿ ಶಿವಾಜಿಯವರು ಮುಸಲ್ಮಾನರ ವಿರೋಧಿ ಆಗಿರಲಿಲ್ಲ ಅನ್ನೋದು ನಿಜ ಇರಬಹುದು. ಆದರೆ ಔರಂಗಜೇಬನಂತ ಮುಸಲ್ಮಾನರು ಛತ್ರಪತಿ ಶಿವಾಜಿಯವರ ಜೊತೆಯಲ್ಲಿ, ಅವರ ಪುತ್ರ ಸಂಭಾಜಿಯವರ ಜೊತೆಯಲ್ಲಿ ಹೇಗೆ ನಡೆದುಕೊಂಡ್ರು ಅನ್ನೋ ಇತಿಹಾಸವನ್ನ ಕೂಡ ಓವೈಸಿ ಅಂತ ರಾಜಕಾರಣಿಗಳು ಮರಿಬಾರದು ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡು. ಈ ಸಿನಿಮಾದಿಂದ ಇದೀಗ ರಾಜಕೀಯ ವಾದ ಪ್ರತಿವಾದ ಕೂಡ ಪ್ರಾರಂಭ ಆಗಿದೆ. ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ಮುಂದಿಟ್ಟುಕೊಂಡು ವಾದ ಪ್ರತಿವಾದವನ್ನು ಮಂಡನೆ ಮಾಡಲಾಗ್ತಾ ಇದೆ. ಈಗಷ್ಟೇ ರಾಜಾ ಸಿಂಗ್ ಅವರ ಹೇಳಿಕೆಯನ್ನು ಗಮನಿಸಿದ್ರಿ. ನೇರವಾಗಿ ಓವೈಸಿ ವಿರುದ್ಧವಾಗಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಈ ಸಿನಿಮಾವನ್ನು ವೇದಿಕೆಯಾಗಿಟ್ಕೊಂಡು. ಔರಂಗಜೇಬ ಹಿಂದೂಸ್ತಾನದಲ್ಲಿ ದೌರ್ಜನ್ಯವನ್ನು ಎಸಗಿದ್ದ, ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡಿದ್ದ ಕ್ರೂರಾತಿ ಕ್ರೂರ ರಾಜ ಈತ. ಔರಂಗಜೇಬ್ ಸಮಾಧಿ ಈಗಲೂ ಇದೆ. ಆ ಸಮಾಧಿ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಭಾರತದಲ್ಲೇ ಇರುವ ಕೆಲ ಜನ. ಔರಂಗಜೇಬನನ್ನ ಆದರ್ಶ ಪುರುಷ ಅಂತ ಅನ್ಕೊಂಡಿದ್ದಾರೆ ಕೆಲವರು ಕತೆ ಏನು? 2022ರಲ್ಲಿ ಅಕ್ಬರುದ್ದೀನ್ ಓವೈಸಿ ಈ ಸಮಾಧಿಗೆ ಹೋಗಿದ್ದ.